ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಯಿನ್ ಬೌಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಾಯಿನ್ ಬೌಲ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಕಾಯಿನ್ಸ್ಗಳು 5 ರೂಪೀಸ್ದು ಮತ್ತು ಡಬಲ್ ಟೇಪ್. ನಾನು ಪ್ರಿಫರ್ ಮಾಡೋದೇನೆಂದರೆ ಗ್ಲೂ ಯೂಸ್ ಮಾಡೋ ಬದಲು ಡಬಲ್ ಟೇಪ್ನ ಯೂಸ್ ಮಾಡಿ. ಡಬಲ್ ಟೇಪ್ ಯೂಸ್ ಮಾಡೋದ್ರಿಂದ ಅದು ಡಿಟ್ಯಾಚಬಲ್ ಕೂಡ ಆಗಿರುತ್ತೆ. ಡಬಲ್ ಟೇಪ್ನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಾಯಿನ್ ಸೈಜ್ ಇರಬೇಕು. ಅದಾದಮೇಲೆ ನಾವು ಕಾಯಿನ್ನ ಬೌಲಿಗೆ ಅಂಟಿಸ್ಕೋಬೇಕಾಗುತ್ತೆ. ಆಲ್ಟರ್ನೇಟ್ಲಿ 1 by 1 ಕಾಯಿನ್ನ ಇದೇ ರೀತಿ ಅಂಟಿಸ್ಕೋಬೇಕಾಗುತ್ತೆ. ಡಬಲ್ ಟೇಪ್ ಅಂಟಿಸೋದ್ರಿಂದ ಬೌಲ್ ಕೂಡ ಏನೂ ಹಾಳಾಗಲ್ಲ ಮತ್ತು ಕಾಯಿನ್ ಕೂಡ ಸ್ಟ್ರಾಂಗಾಗಿ ಕೂರುತ್ತೆ. ಇದೇ ರೀತಿ ಕಾಯಿನ್ ನಾವು ಗ್ಯಾಪ್ ಬಿಡದೆ 1 by 1 ಈ ರೀತಿ ಅಂಟಿಸ್ಕೋಬೇಕಾಗುತ್ತೆ. ಫಸ್ಟ್ ಲೈನಲ್ಲಿ ಆದಷ್ಟು ಗ್ಯಾಪ್ ಆಗದಿರೋ ರೀತಿ ನಾವು ನೋಡ್ಕೋಬೇಕು. ಈ ರೀತಿ ಫಸ್ಟ್ ಲೈನ್ ಅಂಟಿಸ್ಕೋಬೇಕು. ಇದಾದ ನಂತರ ಸೆಕೆಂಡ್ ಲೈನ್ ಈ ರೀತಿ ಅಪ್ವರ್ಡಿಂದ ಡೌನ್ವರ್ಡ್ಸ್ ಹೋಗಬೇಕು ಕಾಯಿನ್ ಅಂಟಿಸ್ಕೊಂಡು. ಆ್ಯಂಡ್ ಇದೇ ರೀತಿ ಫುಲ್ ಬೌಲ್ ಆಗೋಷ್ಟು ನಾವು ಕಾಯಿನ್ ಅಂಟಿಸ್ಕೋಬೇಕಾಗುತ್ತೆ. ಫಸ್ಟ್ ಲೈನಲ್ಲಿ ನಾವು ಕಾಯಿನ್ ಅಂಟಿಸ್ಕೊಂಡಿದ್ದೀವಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗಷ್ಟೇ ನಾವು ಸೆಕೆಂಡ್ ಲೈನಲ್ಲಿ ಕಾಯಿನ್ ಅಂಟಿಸ್ಕೋಬೇಕಾಗುತ್ತೆ. ಫಸ್ಟ್ ಲೈನಲ್ಲಿ ಅಂಟಿಸ್ಕೊಂಡಿರೋ 2 ಕಾಯಿನ್ಸ್ ಮಧ್ಯದಲ್ಲಿ ಈ ರೀತಿ ಸೆಕೆಂಡ್ ಲೈನಲ್ಲಿ ಕಾಯಿನ್ ಅಂಟಿಸ್ಕೋಬೇಕಾಗುತ್ತೆ. ಫಾಲೋಡ್ ಬೈ ಥರ್ಡ್ ಲೈನ್ ಕೂಡ ಸೆಕೆಂಡ್ ಲೈನಲ್ಲಿ ಅಂಟಿಸ್ಕೊಂಡಿರೋ 2 ಕಾಯಿನ್ ಮಧ್ಯದಲ್ಲಿ ನಾವು 3ನೇ ಲೈನಲ್ಲಿ ಕೂಡ ಕಾಯಿನ್ ಇದೇ ರೀತಿ ಮಧ್ಯದಲ್ಲಿ ಅಂಟಿಸ್ಕೋಬೇಕಾಗುತ್ತೆ. ಇದೇ ರೀತಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬೌಲ್ ರೀತಿ ಬರುತ್ತೆ ಕಾಯಿನು. ಬೌಲ್ ಫುಲ್ ಕವರ್ ಆಗೋದಕ್ಕೆ ಎಷ್ಟು ಲೈನ್ಸ್ ಬೇಕಾಗುತ್ತೋ ಕಾಯಿನು, ಅಷ್ಟು ಲೈನ್ಸ್ ಕೂಡ ನಾವು ಕವರ್ ಮಾಡ್ಕೋಬೇಕಾಗುತ್ತೆ. 5 ರೂಪೀಸ್ ಗೋಲ್ಡ್ ಕಾಯಿನ್ಸ್ ಬದಲು ನೀವು ಮಾಮೂಲಿ ಕಾಯಿನ್ಸ್ ಕೂಡ ಯೂಸ್ ಮಾಡ್ಕೋಬೋದು. 5 ರೂಪೀಸ್ ಯೂಸ್ ಮಾಡೋದ್ರಿಂದ ಗೋಲ್ಡ್ ರೀತಿ ಒಂದು ರಿಚ್ ಲುಕ್ ಕಾಣುತ್ತೆ. ಸೊ ನಾನು ಇಲ್ಲಿ 5 ರೂಪೀಸ್ ಕಾಯಿನ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಬ್ರಾಸ್ ಬೌಲ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಗ್ಲಾಸ್ ಬೌಲ್ ಕೂಡ ಯೂಸ್ ಮಾಡ್ಕೋಬೋದು. ಮೋರೋವರ್ ನಾವು ದೇವ್ರ ವಿಗ್ರಹ ಇಡೋದಕ್ಕೆ ಕಾಯಿನ್ ಬೌಲ್ ಮಾಡ್ತಿರೋದ್ರಿಂದ ಕಾಯಿನ್ಸ್ಗಳನ್ನ ಮುಂಚೆನೇ ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕಾಗುತ್ತೆ. ಜಸ್ಟ್ 10 ರೂಪೀಸ್ ಡಬಲ್ ಟೇಪ್ ತೊಗೋಬೇಕಷ್ಟೇ. ಇನ್ನೇನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಕಾಯಿನ್ ಬೌಲ್ ಮಾಡೋದಕ್ಕೆ. ಆ್ಯಂಡ್ ಮನೇಲಿರೋ ಕಾಯಿನ್ಸ್ ಮತ್ತು ಬೌಲ್ ಯೂಸ್ ಮಾಡ್ಕೋತೀವಿ ಅಷ್ಟೇ. ಜಸ್ಟ್ 5 ಮಿನಿಟ್ಸಲ್ಲಿ ಇಷ್ಟು ಚೆನ್ನಾಗಿರೋ ಬೌಲ್ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ಕಮ್ಮಿ ಟೈಮಲ್ಲಿ ಮತ್ತು ಅಫೋರ್ಡಬಲ್ ಆಗಿ ಕೂಡ ಕಾಯಿನ್ ಬೌಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ತಪ್ಪದೆ ಈ ರೀತಿ ಕಾಯಿನ್ ಬೌಲ್ನ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಈಗ ನಾನು ಕಾಯಿನ್ ಬೌಲ್ಗೆ ಸ್ವಲ್ಪ ಅಕ್ಕಿನ ಹಾಕೋತಿದ್ದೀನಿ. ಸೊ ಸ್ವಲ್ಪ ಹೈಟ್ ಬರುತ್ತೆ ವಿಗ್ರಹ ಇಡೋದಕ್ಕೆ. ಸ್ವಲ್ಪ ಫ್ಲವರ್ಸಿಂದ ನಾನು ಡೆಕೋರ್ ಮಾಡಿಕೊಂಡು ವಿಗ್ರಹನ ಇಟ್ಕೊಂಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.